ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ವೀಕೆಂಡ್ ನೋಡೇ ಇರ್ತಾರ, ಸೂರಜ್ ಎಲಿಮಿನೇಟ್ ಆದ್ರು, ಅದೇ ರೀತಿಯಾಗಿ ಮಾಳು ಕೂಡ ಎಲಿಮಿನೇಟ್ ಆದ್ರು. ನಾನು ಮುಂಚೆನೆ ಹೇಳಿದ್ದೆ, ವೋಟಿಂಗ್ ರಿಸಲ್ಟ್ ಹೇಳಿದಾಗ, ವೋಟಿಂಗ್ ಅನೌನ್ಸ್ ಮಾಡಿದಾಗ, ಅಪ್ಡೇಟ್ ಅಂತ ಬಂದಾಗ ಖಂಡಿತವಾಗ್ಲೂ ಸೂರಜ್ ಅವ್ರು ಹೋಗೇ ಹೋಗ್ತಾರ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಮಾಳು ಅವ್ರು ಕೂಡ ವೋಟ್ಸ್ ಎಲ್ಲ ಬಂದಿದೆ. ಬಟ್ ಸ್ಪಂದನ ಹೋಗ್ತಾರ, ಮಾಳು ಹೋಗ್ತಾರ ಅಂತ ತಗೊಂಡ್ರೆ ಮಾಳುನೇ ಕಳಿಸಿದ್ದಾರೆ. ಖಂಡಿತವಾಗ್ಲೂ ಅಪ್ಡೇಟ್ ಸಿಕ್ಕಿರುತ್ತೆ, ಮಾಹಿತಿಗಳಿರುತ್ತೆ. ಡೈರೆಕ್ಟ್ ಆಗಿ ಎಲ್ಲ ಹೇಳಕ್ ಆಗಲ್ಲ. ಒಂದು ವೋಟಿಂಗ್ ಅನೌನ್ಸ್ ಹೇಳ್ಬೇಕಾದ್ರೆ ಇಲ್ಲಾಂದ್ರೆ ಏನ ಹೋಗ್ತಾರೆ, ಹೋಗ್ಬಹುದು ಅಂತ ಪ್ರಿಡಿಕ್ಷನ್ ಹೇಳ್ತೀನಿ. ಖಂಡಿತವಾದ್ರಲ್ಲಿ ಪಕ್ಕ ಮಾಹಿತಿ ಇರುತ್ತೆ. ನೋಡಿದ್ರ ವೀಕೆಂಡ್ ಕೂಡ ಕನ್ಫರ್ಮ್ ಆಗಿದೆ. ಈಗ ಬಂದಿರೋ ಪ್ರೋಮೋ ಬಗ್ಗೆ ಮಾತಾಡೋಣ. ಪ್ರೋಮೋದಲ್ಲಿ ಬಂದ್ಬಿಟ್ಟು ಖಂಡಿತವಾಗ್ಲೂ ಅಶ್ವಿನಿ ಮತ್ತು ಗಿಲ್ಲಿ ಅವರು ಜಗಳ ಆಡ್ತಾ ಇದಾರೆ. ಹಳೆ ಚಾಳಿ ಇಬ್ರು ಅದೇ ಕೂಡ, ಗಿಲ್ಲಿ ಕೂಡ ಅದೇ ರೀತಿ ಅಂತ ಹೇಳ್ಬೋದು. ಕಾರಣ ಏನಂತ ಗೊತ್ತಾ? ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅಶ್ವಿನಿ ಅವರು ಇದನ್ನೇ ಹೊಸದಾಗಿ ಏನಲ್ಲ, ಈ ರೀತಿ ಕೆಲಸ ಮಾಡಲ್ಲ, ಆಮೇಲೆ ಮಾಡ್ತೀನಿ, ಟೈರ್ಡ್ ಆಗಿದ್ದೀನಿ, ರೆಸ್ಟ್ ತಗೊಂತೀನಿ ಅಂತ ಇದೇ ಹೊಸ್ತೇನಲ್ಲ. ತುಂಬಾ ಸಲ ಹೇಳಿದ್ದಾರೆ, ತುಂಬಾ ಸಲ ಅದೇ ಆಗ್ತಾ ಇದೆ. ಇದೇ ವಿಷಯಕ್ಕೆ ರಘು ಮತ್ತು ಅಶ್ವಿನಿ ಅವರು ದೊಡ್ಡ ಜಗಳನೇ ಆಡಿದ್ರು. ಇಲ್ಲಿ ಏನಾಗಲ್ಲ, ಕೆಲಸ ಮಾಡು ಅಂತ ಹೇಳಿದಾಗ ಅವರು ನೀನು ಅನ್ಬೇಡ, ನೀವು ಅನ್ಬೇಡ, ಹೆಸರಿಟ್ಟು ಕರಿಬೇಡ, ಅಶ್ವಿನಿ ಅನ್ಬೇಡ, ಮೇಡಮ್ ಅಂತ ಕರಿ, ಹೀಗೆ ಪ್ರತಿಯೊಂದು ಏನೋ ಒಂದು ಚಾಳಿ ತೆಗಿತಾನೆ ಇರ್ತಾರೆ ನಮ್ಮ ಅಶ್ವಿನಿ ಅವರು. ಅದೇ ರೀತಿಯಾಗಿ ಗಿಲ್ಲಿ ಕೂಡ ತಗೊಂಡ್ರೆ ಬೇರೆ ಕ್ಯಾಪ್ಟನ್ ಆದಾಗ ಈ ವ್ಯಕ್ತಿ ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ಅದೇ ರೀತಿಯಾಗಿ ಕ್ಯಾಪ್ಟನ್ ಕೂಡ ಹಿಂದೆ ಬಿದ್ದು ಖಂಡಿತವಾಗ್ಲೂ ಹಿಂದೆ ಹೋಗಿ ಕೆಲಸ ಮಾಡದಂಗ ಬಿಡ್ತಾನೆ ಇರಲಿಲ್ಲ. ಯಾರು ಎಕ್ಸಾಂಪಲ್ ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಕ್ಯಾಪ್ಟನ್ ಯಾರೆಲ್ಲ ಆಗಿರ್, ಮಾಳು ಆಗಿರ್ಬೋದು, ಹಿಂದೆನೆ ಬೀಳ್ತಾ ಇದ್ರು. ಈಗ ಗಿಲ್ಲಿ ಅಶ್ವಿನಿ ಹಿಂದೆ ಬೀಳ್ತಾ ಇದ್ರೆ ತಪ್ಪಿಲ್ಲ. ಆದ್ರೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ ಮಾತು ಕೇಳಲೇಬೇಕಂತಾನೆ. ಅವಾಗ ಗಿಲ್ಲಿ ಕೇಳಿಲ್ಲ. ಅವಾಗ ಗಿಲ್ಲಿ ಎಲ್ಲ ನಾಮಿನೇಷನ್ ಕೊಟ್ರು, ಕೆಲಸ ಮಾಡಲ್ಲ, ತುಂಬಾ ಸಲ ಹೇಳ್ಸ್ಕೊಂತಾನೆ, ಹಂಗ್ ಮಾಡ್ತೇನೆ, ಹಿಂಗ್ ಮಾಡ್ತೇನೆ ಅಂತ. ಯಾರು? ಅಶ್ವಿನಿ ಗೌಡನೇ ಹೇಳಿದಾರೆ ಆ ರೀತಿ, ಗಿಲ್ಲಿ ಕೆಲಸ ಮಾಡಲ್ಲ ಅಂತ. ಈಗ ಅಶ್ವಿನಿ ಗೌಡ ಮಾಡ್ತಿರೋದೇನು? ಅದನ್ನೇ ತಾನೆ. ಕೆಲಸ ಮಾಡಮ್ಮ, ಕೆಲಸ ಮಾಡಿ ಮಲ್ಗಮ್ಮ ಅಂತ ಹೇಳಿದ್ರೆ, ಇಲ್ಲ ನಾನು ಆಮೇಲೆ ಮಾಡ್ತೀನಿ, ಟೈರ್ಡ್ ಆಗಿದ್ದೀನಿ, ಬೆಳಿಗ್ಗೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ ಅಂದಾಗ ಕಿವಿ ಕ್ಯಾಪ್ಟನ್ ಆದ್ಮೇಲೆ ಕಂಪಲ್ಸರಿ ಮಾಡಿಸ್ಲೇಬೇಕು. ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಅಲ್ಲ ಗಿಲ್ಲಿ ಮಾಡ್ತೀನಿ, ಗಿಲ್ಲಿ ಆಮೇಲೆ ಗಿಲ್ಲಿ ಅಂದಿದ್ರೆ ಅದೇನೋ ಬೇರೆ ತರ ಪೋಟ್ರಿ ಆಗ್ತಾ ಇತ್ತು, ಬೇರೆ ತರ ಆಗ್ತಾ ಇತ್ತೇನು. ಇಲ್ಲಿ ಕ್ಯಾಪ್ಟನ್ ಹೇಳಿ ಬಂದಿದವ, ನೀನ್ ಜೋರಾಗಿ ಹೇಳ್ಬೇಡ, ವಾಯ್ಸ್ ರೇಸ್ ಮಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ, ಈ ರೀತಿ ಅಂದಾಗ ಏನಾಗುತ್ತೆ ಅಂದ್ರೆ ಅದು ಕ್ಯಾಪ್ಟನ್ ರೂಲ್ಸ್. ಕೆಲಸ ಮಾಡಿಸ್ಲೇಬೇಕು, ಕ್ಯಾಪ್ಟನ್ ಹೇಳೋ ಅಧಿಕಾರ ಇರುತ್ತೆ, ಮಾಡ್ಲೇಬೇಕು. ಆದ್ರೆ ಇಲ್ಲಿ ಅಶ್ವಿನಿ ಏನ್ ಮಾಡ್ತಾರೆ ಅಂದ್ರೆ ನಾನು ಮಾಡ್ತೀನಿ, ಆಮೇಲೆ ಮಾಡ್ತೀನಿ ಅಂದಾಗ ಖಂಡಿತವಾಗ್ಲು ಹೇಳ್ಬೇಕಾಗುತ್ತೆ. ಹಾಗಂತ ಇದಕ್ಕಿಂತ ಮುಂಚೆ ಗಿಲ್ಲಿ ತುಂಬಾ ಕೆಲಸ ಮಾಡ್ಬಿಟ್ಟಾರ? ಇಲ್ಲ, ಮಾಡಿಲ್ಲ. ಆದ್ರೆ ಕ್ಯಾಪ್ಟನ್ಸ್ ಹೋಗಿ ಹಿಂದೆ ಬಿದ್ದು ಮಾಡಿಸ್ತಾ ಇದ್ರು. ಇವಾಗ ಗಿಲ್ಲಿ ಮಾಡ್ತಿರೋದಾದ್ರೆ ಅದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ಅನ್ಸುತ್ತೆ. ಇನ್ನ ನೀನು ಅನ್ನಕ್ ಬರಲ್ಲ. ಇಲ್ಲಿ ಫಸ್ಟ್ ಗೆ ಮೇಡಮ್ ಅವರು ನೀವು ಮಾಡ್ಲೇಬೇಕು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರೆ, ಬಟ್ ಕ್ಯಾಪ್ಟನ್ ಬರ್ತಾವ, ಕ್ಯಾಪ್ಟನ್ ದೊಡ್ಡ ಲಾಡ, ಈ ಪದಗಳು ಬಂದಾಗ ನೀನ್ ಮಾಡ್ಲೇಬೇಕಂತೆಲ್ಲ ಗಿಲ್ಲಿ ಹೇಳ್ತಾರೆ. ಆದ್ರೆ ಮರ್ಯಾದೆ ಹೋಗುವಷ್ಟು ದೊಡ್ಡ ಕೆಟ್ಟ ಪದ ಅಲ್ವೇ ಅಲ್ಲ. ಕಾಮನ್ ಆಗಿ ನೀವು ನಾವು ಮಾತಾಡಿದಾಗ ನೀನು ನಾನು ಅಂತೆಲ್ಲ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಆರ್ಗ್ಯುಮೆಂಟ್, ಡಿಸ್ಕಷನ್, ಇನ್ನೊಂದು ಮಾಡೋ ಅವಶ್ಯಕತೆ ಇರೋದೇ ಇಲ್ಲ ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಮತ್ತೆ ನಿಮ್ಮ ಪ್ರಕಾರ ಪ್ರೋಮೋ ನೋಡಿದಾಗ ಯಾರು ಸರಿ ಯಾರು ತಪ್ಪ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಗಿಲ್ಲಿ ಕೂಡ ಟೈಮ್ ಕೊಡ್ಬೇಕಾಗಿತ್ತು ಏನಂತ ನನ್ನ ಪ್ರಕಾರ. ಯಾಕಂದ್ರೆ ಮಲಗಿದಾಗ ಹೋಗಿ ಎಲ್ಲ ಹೊಡಿತಾ ಇರ್ತಾರೆ, ತಟ್ಟೆ ತಗೊಂಡ್ ಟಣ. ಒಂದಂತೂ ಸತ್ಯ, ಗಿಲ್ಲಿ ವಿಷಯಕ್ಕೆ ಬಂದಾಗ ಗಿಲ್ಲಿ ಮಾತ್ರ ಸುಮ್ನೆ ಬಿಡೋದೇ ಇಲ್ಲ ಗುರು. ಯಾರೇ ಆಗ್ಲಿ, ಔಟರ್ ಬಂದಾಗ ಅವ್ರು ಆ ರೀತಿ ಮಾಡ್ತಾರೆ, ಈಟರ್ ಬಂದಾಗ ಈ ರೀತಿ ಮಾತಾಡ್ತಾನೆ. ಏನಂದ್ರೆ ಅವಾಗ ಕೆಲಸ ಮಾಡಿ ತಪ್ಸ್ಕೋಬೇಕಂತ, ಇವಾಗ ಕ್ಯಾಪ್ಟನ್ ಆಗಿ ತಪ್ಪು ಮಾಡ್ಬಾರ್ದಂತ ಮಾಡ್ತಾ ಇದ್ದಾನೆ ಅಂತ ನನಗೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಪ್ರೋಮೋ ನೋಡಿದಾಗ ಗಿಲ್ಲಿ ಕರೆಕ್ಟ್, ಅಶ್ವಿನಿ ಕರೆಕ್ಟ್ ಅಂತ ಕಮೆಂಟ್ ಮಾಡಿ. ನಾನ್ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ, ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ ಗಿಲ್ಲಿನೇ ಕರೆಕ್ಟ್. ಕಾರಣ ಏನಂದ್ರೆ ಕ್ಯಾಪ್ಟನ್ ಆಗಿದ್ರೆ ಕೆಲಸ ಮಾಡಿಸ್ಬೇಕು ಅಂತ. ಸಾಯಂಕಾಲ ತನಕ ಬೆಳಿತಂಕ ಟೈರ್ಡ್ ಆಗೋದ್ರಲ್ಲಿ ಟಾಸ್ಕ್ ಏನಿರಲಿಲ್ಲ, ಏನು ಇರಲಿಲ್ಲ, ಆರಾಮಾಗಿ ವೀಕೆಂಡ್ ಇದ್ರು, ಫ್ರೀ ಆಗಿದ್ರು, ಒಂದ್ ಸ್ವಲ್ಪ ಹೊತ್ತು ಮಾಡಿ ಮಲ್ಕೊಂಡ್ಬಿಟ್ರೆ ಕತೆ ಮುಗಿತಲ್ಲ. ಈಗ ಗಿಲ್ಲಿಗೆ ಹೇಗೆ ಕೆಲಸ ಮಾಡಲ್ಲ ಅಂತ ನೀವು ಕಳಪೆ ಕೊಡ್ತೀರಾ, ನಾಮಿನೇಟ್ ಮಾಡ್ತೀರಾ, ಇನ್ನು ಏನಾಗ ಕೊಡ್ತೀರಾ, ಅದೆಲ್ಲ ಕೊಡ್ತೀರಾ. ನೀವು ಅಂದಾಗ, ಆ ಮಾತು ನೀವು ಅಂದಾಗ ಈಗ ಕರೆಕ್ಟ್ ಆಗಿರ್ಬೇಕು ತಾನೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಗಿಲ್ಲಿ ಕ್ಯಾಪ್ಟನ್ ಆಗ್ಲಿ ನಾನು ಕೆಲಸನೇ ಮಾಡಲ್ಲ ಅಂತ ಅಶ್ವಿನಿ ಗೌಡ ಹೇಳ್ತಾ ಇದ್ರು. ಆ ರೀತಿ ಆಲೋಚನೆ ಮಾಡಕ್ ಹೋಗಿ ಆ ರೀತಿ ಗಿಲ್ಲಿನ ಏನಂತೀವಿ ನಾವು, ಆಡ್ಕೊಳ್ಳೋಣ, ಆಡ್ಸೋಣ, ಉರ್ಸೋಣ ಅಂತ ಏನಾದ್ರು ಪ್ಲಾನ್ ಮಾಡಿರ್ಬೋದು ಅಶ್ವಿನಿ ಗೌಡ ಅಂತ ಹೇಳಿದ್ರೆ, ಅದಕ್ಕೆ ಕರೆಕ್ಟ್ ಆಗಿ ರಿಪ್ಲೈ ಕೊಡ್ತಾ ಇದ್ದಾನೆ ಗಿಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ಬೋದು. ಈ ರೀತಿ ಇದೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.